ಮಂಜು ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಏನು ಈಗ ಇತ್ತೀಚಿನ ಸಮಯದಲ್ಲಿ CJP ಪಾರ್ಟಿ ಅಂತ ಸ್ಥಾಪನೆಯಾಗಿ ಸ್ಟ್ರೈಕ್ ನಡೆದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟ ನಂತರ ರಿಸರ್ವೇಷನ್ ಹಟಾವೋ ಎಂಬ ಪೇಜ್ ಕೂಡ ಉಟ್ಕೊಂಡಿದೆ. ಈ ಪೇಜ್ನ ಉದ್ದೇಶ ಏನು ಅಂದರೆ, ಏನು SC STಗಳಿಗೆ ಸಿಗ್ತಕ್ಕಂಥ SC ST OBC ಅವ್ರಿಗೆ ಸಿಗ್ತಾ ಇರತಕ್ಕಂಥ ರಿಸರ್ವೇಷನ್ನ ಕ್ಯಾನ್ಸಲ್ ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಒಂದು ಸ್ಥಿತಿಯಲ್ಲಿ ಅವಕಾಶಗಳನ್ನ ಕೊಡಬೇಕು ಅಂತ ಈ ಒಂದು ರಿಸರ್ವೇಷನ್ ಹಟಾವೋ ಎಂಬ ಒಂದು ಪೇಜ್ನ ಒಂದು ಉದ್ದೇಶ ಆಗಿದೆ. ಈ ಉದ್ದೇಶದಲ್ಲಿ ನನಗೆ ಸ್ವಲ್ಪ ಅಸಮಾಧಾನ ಇದೆ. ಯಾಕಂದರೆ ನೀವು ಯಾವಾಗ ಸಮಾನತೆ ಕೇಳಬೇಕು ಅಂದರೆ ನಾವು ರನ್ನಿಂಗ್ ರೇಸ್ಗೆ ಅಂತ ನಿಂತ್ಕೊಂಡಿರ್ತೀವಿ. ಆ ರನ್ನಿಂಗ್ ರೇಸ್ ಸ್ಟಾರ್ಟಿಂಗ್ ಅಲ್ಲಿಂದ ಓಡಬೇಕಾಗುತ್ತಲ್ಲ, ಆ ಲೈನ್ ಇರುತ್ತಲ್ಲ, ಅಲ್ಲಿಗೆ ಎಲ್ಲರೂ ಬಂದು ಕುತ್ಕೊಂಡು ಗೆಟ್ ಸೆಟ್ ರೆಡಿ ಗೋ ಅಂದಾಗ ಓಡ್ತಾರಲ್ಲ, ಆ ಲೈನಿಗೆ ಬಂದು ನಿಲ್ತಾರಲ್ಲ, ಆವಾಗ ಈ ಒಂದು ಉದ್ದೇಶ, ಈ ಒಂದು ಕಲ್ಪನೆ ಕರೆಕ್ಟ್ ಎನಿಸ್ತದೆ. ಇನ್ನು ಆ ಲೈನ್ಗೆ ಹಿಂದೆ ತಿರುಗಿ ನೋಡಿದ್ರೆ ಇನ್ನು ಆ ಲೈನ್ಗೆ ಬಂದೇ ಇರಲ್ಲ ಕೆಲವರು ಜನರು. ಆಗ ನೀವು ಗೆಟ್ ಮಾಡಿ ಗೋ ಅಂದರೆ ಪ್ರಯೋಜನ ಇಲ್ಲ. ಯಾಕಂದರೆ ಅಲ್ಲಿ ಸಮಾನತೆ ಬರೋದಿಲ್ಲ ಅಂತ ನನ್ನ ಒಂದು ಭಾವನೆ. ಯಾಕಂದರೆ ಸಾವಿರಾರು ವರ್ಷಗಳಿಂದ ಶೋಷಿಸಿಕೊಂಡು ದಬ್ಬಾಳಿಕೆಯಿಂದ ಸಹಿಸಿಕೊಂಡು ಬರುತ್ತಿರ್ತಕ್ಕಂಥ ಒಂದು ಸಮುದಾಯಗಳ ಮೀಸಲಾತಿಯನ್ನು ತಡೆಯಲು ಪ್ರಸ್ತುತ ವರ್ತಮಾನದಲ್ಲಿ ಸಾಧ್ಯವಾಗದ ಮಾತು. ಯಾಕಂದರೆ ಇದು ಅಂಬೇಡ್ಕರ್ ಅವರಂತಹ ಬುದ್ಧಿಶಕ್ತಿ ಇರುವಂತಹ ವ್ಯಕ್ತಿಗಳು ನೀಡಿರುವ ಒಂದು ಸವಲತ್ತು. ಅದನ್ನ ಕೆಲವರು ಬರೀ 10 ವರ್ಷ ಇತ್ತು, 10 ವರ್ಷ ಇರಬೇಕಾಗಿತ್ತು, ನೀವು 50 ವರ್ಷ ತಂದ್ರಿ, ಅದಲ್ಲ ಪ್ರಶ್ನೆ. 10 ವರ್ಷ ಇದ್ದಿತ್ತು ಪಾಲಿಟಿಕ್ಸ್ ಅಲ್ಲಿ ರಿಸರ್ವೇಷನ್, ಪಾಲಿಟಿಕ್ಸ್ ಬಿಟ್ಟು ಇನ್ನಿತರ ಒಂದು ರಿಸರ್ವೇಷನ್ ಇದೆಯಲ್ಲ, ಎಜುಕೇಶನ್, ಅದು ಇದು, ಅದಕ್ಕಲ್ಲ. ಇದನ್ನ ಕೆಲವರು ತಪ್ಪಾಗಿ ನಿಮಗೆ ಅರ್ಥ ಮಾಡಿಸಿರ್ತಾರೆ. ಕರೆಕ್ಟಾಗಿ ಅದನ್ನ ಓದ್ಕೊಳ್ಳಿ. ನೆಕ್ಸ್ಟ್ ಏನು ಹೇಳ್ಬೇಕಂದ್ರೆ, ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂದರೆ, ನಮ್ಮ ಜನರಿಗೆ ಎಲ್ಲಿ ಜಾತಿವಾದ ಮತ್ತು ಅಸಮಾನತೆ, ದಬ್ಬಾಳಿಕೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ರಿಸರ್ವೇಷನ್ ಇರಲೇಬೇಕು ಅಂತ ಬಾಬಾ ಸಾಹೇಬರ ಒಂದು ಕನಸು. ಏಕೆಂದರೆ ಆ ಒಂದು ಸಮುದಾಯಗಳು ಅನುಭವಿಸಿರತಕ್ಕಂಥ ನೋವು ಅಷ್ಟಿಷ್ಟಲ್ಲ. ಏನು ಮೇಲ್ವರ್ಗದ ಜನರ ಒಂದು ಮಲವನ್ನು ಓರುವ ಪದ್ಧತಿಯು ಕೂಡ ಹಿಂದೆ ಇತ್ತು, ಈಗೂ ಕೆಲವು ಜಾಗದಲ್ಲಿ ಇರಬಹುದು, ಆದರೆ ಅದು ಕಾಣಿಸ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರೋದೇನೆಂದರೆ, ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ, ಲೈಟ್ ಕಂಬದಲ್ಲಿ ಹಾಕಿ ದಲಿತರನ್ನು ಹೊಡೆದಿರುವಂಥದ್ದು, ಅವೆಲ್ಲ ಬರ್ತವೆ. ಅದು ನಡೀತಾ ಇದೆ, ಹಳ್ಳಿ ಕಡೆ ಎಲ್ಲ ತುಂಬ ಅದು ನಡೀತಾ ಇದೆ. ಇದೊಂದು ಪಕ್ಕಕ್ಕೆ ಇಡೋಣ. ಈ ರಿಸರ್ವೇಷನ್ ಯಾವಾಗ ಮಾಯ ಆಗಬೇಕು ಮತ್ತೆ ತೆಗೆದು ಹಾಕಬೇಕು ಅಂದರೆ, ನನ್ನ ಅಭಿಪ್ರಾಯ ಇದು, ಎಲ್ಲ ಸಮುದಾಯದಲ್ಲಿಯೂ ಕೂಡ ಬಡವರಿದ್ದಾರೆ, ಆಯ್ತಾ. ಆದರೆ SC ST ಒಂದು ಸಮುದಾಯದಲ್ಲಿ 90% ಜನ ಬಡವರೇ ಇದ್ದಾರೆ. 1% ಜನ ಬುದ್ಧಿವಂತರು, ಅವರು ಗ್ರೋ ಆಗಿರ್ತಾರೆ. ಈ ಜನರಲ್ ಕ್ಯಾಟಗರಿ ತಗೊಂಡ್ರೆ 85% ಜನ ಎಲ್ಲ ಶ್ರೀಮಂತರೇ ಇರ್ತಾರೆ, ಆಯ್ತಾ. ಅದಕ್ಕಾಗಿ ರಿಸರ್ವೇಷನ್ ಅನ್ನೋದು ಭಿಕ್ಷೆ ಅಲ್ಲ, ಇದು SC ST OBCಗಳ ಒಂದು ಹಕ್ಕು. ಅದು ನಮ್ಮ ಭಾರತದ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ನಮಗೆ ಸಂವಿಧಾನದ ಅಡಿಯಲ್ಲಿ ನಮಗೆ ಒಂದು ಶಕ್ತಿ ಮತ್ತು ಹಕ್ಕು. ಅದು ಇದನ್ನ ಟಚ್ ಮಾಡೋದಕ್ಕೂ ಕೂಡ ಅಸಾಧ್ಯವಾದಂಥ ಮಾತು. ಯಾವುದೇ ಪಕ್ಷ ಬಂದರೂ, ನೀವು ಅಮಿತ್ ಶಾ ಹೇಳಿರೋ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ. ಅವ್ರು ಏನು ಹೇಳಿದ್ದಾರೆ ಅಂದರೆ, ನಮ್ಮ BJP ಇರುವವರೆಗೂ ರಿಸರ್ವೇಷನ್ ಇದ್ದೇ ಇರುತ್ತೆ ಅಂತ ಯಾವುದೋ ಒಂದು ಭಾಷಣದಲ್ಲಿ ಅವರು ಹೇಳಿದ್ದಾರೆ. ರಿಸರ್ವೇಷನ್ ತೆಗೆಯುವುದು ಸುಲಭದ ಮಾತಲ್ಲ. ಯಾಕಂದರೆ ಅಕಸ್ಮಾತ್ ತೆಗೆದೇ ಹಾಕ್ಬಿಟ್ರು ಅನ್ಕೊಳ್ರಿ,
ಒಬ್ಬ SC ST MLA ನ ನೀವು ಹುಡ್ಕೋಕ್ಕಾಗೋದಿಲ್ಲ. ಒಬ್ಬ OBC MLA MP ಗಳನ್ನ ಹುಡ್ಕೋಕ್ಕಾಗೋದಿಲ್ಲ. ಅದಕ್ಕಾಗಿ ರಿಸರ್ವೇಶನ್ ತೆಗಿಬೇಕು. ಆ ತೆಗಿಬೇಕಾಗಿರುವಂಥ ಸಂದರ್ಭ ಇದಲ್ಲ. ನನ್ನ ಒಂದು ಯೋಚನೆ ಪ್ರಕಾರ ಮುಂದಿನ ದಿನಗಳಲ್ಲಿ ಎಲ್ಲ ಅಸಮಾನತೆ ಹೋಗಿ, ಅದು ಕಷ್ಟ ಇದೆ, ಎಲ್ಲ ಅಸಮಾನತೆ ಹೋಗಿ ಮತ್ತು ಕ್ಲಿಯರ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತಹ ಜನ ಬಂದಾಗ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದಾಗ, ದೇವಸ್ಥಾನದಲ್ಲಿ ದಲಿತರನ್ನು ಒಳ ಬಿಡ್ಕೊಂಡಾಗ, ಆಗ ಈ ಒಂದು ರಿಸರ್ವೇಶನ್ ಎಂಬುವಂತಹ ಒಂದು ಹಕ್ಕನ್ನ ತೆಗಿಬೋದು ಮುಂದಿನ ದಿನಗಳಲ್ಲಿ ಅಂತ ನನ್ನ ಭಾವನೆ. ನಿಮ್ಗೆ